ಬಾಕಿ ವೇತನ ಪಾವತಿ ಹಾಗೂ ವೇತನ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಕೆಎಸ್ಆರ್ಟಿಸಿಯ ಜಂಟಿ ಕ್ರಿಯಾ ಸಮಿತಿಯನ್ನು ಕಾರ್ಮಿಕರ ಸಂಘಟನೆ ಹೋರಾಟ ಮಾಡ್ತಾ ಇತ್ತು. ಈಗ ಅದನ್ನ ಮತ್ತೆ ತೀವ್ರಗೊಳಿಸಲು ಮುಂದಾಗಿರ್ತಕ್ಕಂಥದ್ದು. ಅಂದ್ರೆ ಮುಖ್ಯವಾಗಿ ಇದೇ ತಿಂಗಳು 20ರಿಂದ ಕಾರ್ಮಿಕರೆಲ್ಲರೂ ಕೂಡ ಮುಷ್ಕರಕ್ಕೆ ಕರೆಯನ್ನ ಕೊಟ್ಟಿರುವಂತದ್ದು. ಮುಖ್ಯವಾಗಿ ಶಕ್ತಿ ಯೋಜನೆ ಆದ ನಂತರದಲ್ಲಿ ಸರಿಯಾಗಿ ವೇತನ ಪಾವತಿ ಆಗ್ತಾ ಇಲ್ಲ ಅನ್ನುವಂತ ಒಂದು ಕೊರಗು ಕೂಡ ಕೆಎಸ್ಆರ್ಟಿಸಿ ನೌಕರರಲ್ಲಿತ್ತು. ಮತ್ತೊಂದ್ ಕಡೆ ಸರಿಯಾದ ಸಮಯಕ್ಕೆ ಸಂಬಳ ಕೂಡ ಆಗ್ತಾ ಇಲ್ಲ ಅನ್ನುವಂತ ಒಂದು ನಿಟ್ಟಿನಲ್ಲಿ ಸರ್ಕಾರ ಮುಂದೆ ಅಳಲನ್ನ ತೋಡ್ಕೊಳ್ತಾ ಇದ್ರು. ಸುಮಾರು 25ರಷ್ಟು ಸಂಬಳ ಕೂಡ ಹೆಚ್ಚಳ ಆಗ್ಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಸರ್ಕಾರಕ್ಕೆ ಕಾರ್ಮಿಕರು ಮನವಿಯನ್ನ ಮಾಡಿದ್ರು. ಜೊತೆಗೆ ಸರ್ಕಾರ ಎಸ್ಮಾ ಜಾರಿ ಮಾಡುವ ಮೂಲಕ ಹೋರಾಟವನ್ನ ಅಲ್ಪ ಮಟ್ಟಿಗೆ ಅದನ್ನ ಹತ್ತಿಕ್ಕುವಂತ ಒಂದು ಕೆಲಸವನ್ನ ಮಾಡಿತ್ತು. ಆದ್ರೆ ಈಗ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಇದೇ ತಿಂಗಳು 20ರಿಂದ ಅಂದ್ರೆ ಮೇ 20ರಿಂದ ಯಾವುದೇ ಕಾರಣಕ್ಕೂ ಕೂಡ ನಾವು ಬಸ್ಸನ್ನ ರಸ್ತೆಗೆ ತರೋದಿಲ್ಲ, ನಾವು ಎಲ್ಲರೂ ಕೂಡ ಈಗ ಮುಷ್ಕರಕ್ಕೆ ಕರೆ ನೀಡಿದ್ವಿ ಅನ್ನುವಂತ ಒಂದು ನಿಟ್ಟಿನಲ್ಲಿ ಈಗ ಕಾರ್ಮಿಕರು ಕೂಡ ಈಗ ಬೀದಿಗೆ ಬಂದು ಹೋರಾಟವನ್ನ ನಡೆಸುವಂತ ಒಂದು ಕೆಲಸ ಆಗ್ತಿರುವಂತದ್ದು. ನಮ್ಮ ಜೊತೆಗೆ ಏನು ಕಾರ್ಮಿಕ ಸಂಘಟನೆ ಜಂಟಿ ಕ್ರಿಯಾ ಸಮಿತಿ ಏನಿದೆ ಅದರ ಮುಖಂಡರು ಕೂಡ ಇದ್ದಾರೆ, ಅವ್ರನ್ನು ಕೂಡ ಈಗ ನೇರವಾಗಿ ಮಾತಾಡ್ತೀನಿ. ಸರ್, ಮುಖ್ಯವಾಗಿ ನಿಮ್ಮ ಬೇಡಿಕೆಗಳು ಏನು, ಯಾವಾಗಿಂದ ಈ ಒಂದು ಮುಷ್ಕರಕ್ಕೆ ಕರೆ ನೀಡ್ತಾ ಇದ್ರಿ? ನಾವು ಕಾನೂನುಬದ್ಧವಾಗಿ 25 ದಿನಗಳ ಮುಂಚೆನೇ ನೋಟಿಸ್ ಕೊಟ್ಟಿದ್ದೀವಿ ಸರ್ಕಾರಕ್ಕೆ, ಕಾರ್ಮಿಕ ಇಲಾಖೆಗೆ. ಅನಿರ್ದಿಷ್ಟಾವಧಿ ಮುಷ್ಕರ 20ರಿಂದ ಇದೇ ತಿಂಗಳು 20ರಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಕರೆ ಕೊಟ್ಟಿದ್ದೀವಿ. ಅನಿರ್ದಿಷ್ಟಾವಧಿ ಅಂದರೆ ಅದಕ್ಕೆ ನಿಗದಿ ಇಲ್ಲ, 1 ದಿವಸ 2 ದಿವಸ ಅಂತಲ್ಲ. ಬೇಡಿಕೆ ಈಡೇರೋವರೆಗೆ ಆ ಮುಷ್ಕರ ಹಂಗೆ ಮುಂದುವರಿತದೆ. ಅವ್ರು ಕರೆದು ಮಾತುಕತೆ ಮಾಡಿ ಬೇಡಿಕೆ ಈಡೇರಿಸ್ತಕ್ಕಂಥದ್ದು ಸರ್ಕಾರ ಕೈಯಲ್ಲಿದೆ, ಅವರೇ ನೇರ ಹೊಣೆ, ಅವ್ರ ಜವಾಬ್ದಾರಿ. ಆಮೇಲೆ ನಮ್ಮ ಬೇಡಿಕೆ ಬಂದು 38 ತಿಂಗಳು ಹಿಂಬಾಕಿ ಹಣ ಕೊಡ್ತಕ್ಕಂಥದ್ದು ಹರಿಯರ್ಸು ಕೊಡಬೇಕು, ಒಂದೇ ಕಂತಿನಲ್ಲಿ ಕೊಡಬೇಕು. ಆಮೇಲೆ ವೇತನ ಪರಿಷ್ಕರಣೆ 1/1/24ರಿಂದ ವೇತನ ಪರಿಷ್ಕರಣೆ ಆಗಬೇಕು, 25% ವೇತನ ಪರಿಷ್ಕರಣೆ ಕೊಡಬೇಕು. ಈಗಾಗಲೇ ಅವರು ಏಕಪಕ್ಷೀಯವಾಗಿ 12% ವೇತನ ಪರಿಷ್ಕರಣೆ ನಮ್ಮನ್ನು ಕರೆದೇನೆ ಮಾತುಕತೆ ಮಾಡ್ದೇನೆ ಅವರು ಅನೌನ್ಸ್ ಮಾಡಿದ್ದಾರೆ, ನೋಟಿಫಿಕೇಶನ್ ಜಾರಿ ಮಾಡಿದ್ದಾರೆ ಸರ್ಕಾರದಿಂದ. ಇದನ್ನು ನಾವು ವಿರೋಧಿಸಿ ಸಾರಾಸಗಟಾಗಿ ಅದನ್ನು ತಿರಸ್ಕಾರ ಮಾಡ್ತೀವಿ. ನಮ್ಮನ್ನು ಕರೆದು ಮಾತಾಡಿ ಬಗೆಹರಿಸ್ಬೇಕಿತ್ತು, ಅದು ಅವರು ಅದು ಮನಸ್ಸಿದ್ದಂಗಿಲ್ಲ. ಅವ್ರು ಏಕಪಕ್ಷವಾಗಿ ಅನೌನ್ಸ್ ಮಾಡೋಣ, ಏನ್ ಮಾಡ್ತಾರೆ ಮಾಡ್ಕೊಳ್ಳಿ ಅಂತ. ಎಷ್ಟು ಕಾರ್ಮಿಕರು ಇರೋದು ಸರ್? ಎಷ್ಟು ಜನ ಈಗ? 1,17,000 1,17,000 ಜನ ಕಾರ್ಮಿಕರಿದ್ದಾರೆ. 1,17,000 ಜನ ಕಾರ್ಮಿಕರು ಬೀದಿಗಿಳಿಯಲ್ಲ, ಮುಷ್ಕರಕ್ಕೆ ತಯಾರಾಗಿದ್ದಾರೆ. ಈಗಾಗಲೇ ನಾವು ರಾಜ್ಯಾದ್ಯಂತ 5 ಕಡೆ ಸಮಾವೇಶಗಳು ಮಾಡಿದ್ದೀವಿ. ಯಶಸ್ವಿ ಸಮಾವೇಶ ಆಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಜನಗಳು ಸಮಾವೇಶಕ್ಕೆ ಭಾಗವಹಿಸಿ ಮುಷ್ಕರಕ್ಕೆ ಯಶಸ್ವಿ ಸೂಚನೆ ತೋರಿಸಿದ್ದಾರೆ. ಹಂಗಾಗಿ ಮುಷ್ಕರ ಯಶಸ್ವಿಯಾಗಿ ಆಗುತ್ತೆ. ನಾವು ಕೂಡ ಪ್ರತಿ ಘಟಕಗಳಲ್ಲಿ ಕರಪತ್ರಗಳ ಮೂಲಕ, ಅವರಿಗೆ ಗೇಟ್ ಮೀಟಿಂಗ್ಗಳ ಮೂಲಕ, ದ್ವಾರ ಸಭೆಗಳ ಮೂಲಕ ಎಲ್ಲ ಮನವರಿಕೆ ಮಾಡಿದ್ದೀವಿ. ಎಂಪ್ಲಾಯೀಸ್ಗೆ ಈಗಾಗಲೇ ಆರ್ಥಿಕ ಸಮಸ್ಯೆ ಎದುರಾಗಿದೆ, ಬೆಲೆ ಏರಿಕೆ ಗಗನಕ್ಕೇರಿದ್ದಾವೆ. ಅದನ್ನು ಪ್ರತಿನಿತ್ಯ ಅವರು ಕಷ್ಟ ಅನುಭವಿಸ್ತಾ ಇದ್ದಾರೆ. ಹಂಗಾಗಿ ಸಂಬಳ ಜಾಸ್ತಿ ಆಗಬೇಕು ಒಂದು ಎಲ್ಲರಿಗೆ ಆಸೆ ಇದ್ದೇ ಇರ್ತದೆ. ಹಂಗಾಗಿ ಬಸ್ಗಳು ಇಳಿಯೋದಿಲ್ಲ ಸರ್? ಅಂದ್ರೆ ಕೆಲವು ಬಸ್ ಅಲ್ಲ, 26,000 ಬಸ್ಗಳು, ನಮ್ಮ ಸಂಸ್ಥೆ ಬಸ್ಗಳು ಯಾವುದು ರಸ್ತೆಗೆ ಇಳಿಯಲ್ಲ. ಇದಿಷ್ಟು ಇಲ್ಲಿನ ಕಾರ್ಮಿಕರ ಮಾತಾಗಿರತಕ್ಕಂಥದ್ದು. ಮೇ 20ರಿಂದ ಅನಿರ್ದಿಷ್ಟ ಅವಧಿ ನಾವು ಮುಷ್ಕರಕ್ಕೆ ಕರೆಯನ್ನ ನೀಡ್ತಾ ಇದ್ದೇವೆ. ಸುಮಾರು 23,000 ಬಸ್ಗಳು ರಾಜ್ಯದಲ್ಲಿದ್ದಾವೆ. ಅವು ಎಲ್ಲವೂ ಕೂಡ ಸಂಪೂರ್ಣವಾಗಿ ಅಂದ್ರೆ ಅವ್ರ ಕಾರ್ಯಾಚರಣೆಗಳನ್ನ ಬಂದ್ ಮಾಡ್ತೀವಿ. ಜೊತೆಗೆ ಈಗಾಗಲೇ 1.5 ಲಕ್ಷಕ್ಕೂ ಹೆಚ್ಚಿನ ಕಾರ್ಮಿಕರಿದ್ದಾರೆ, ಅವ್ರು ಎಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತೇವೆ ಅನ್ನುವಂತ ಒಂದು ಸರ್ಕಾರಕ್ಕೆ ಈಗ ಎಚ್ಚರಿಕೆಯನ್ನ ನೀಡ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ.